ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಶಾಕ್ ನೀಡಿದ ಸರ್ಕಾರ ಬಸ್ಸು, ಮೆಟ್ರೋ ನಂತರ ಹಾಲು, ವಿದ್ಯುತ್, ಡೀಸೆಲ್ ಬೆಲೆ ಏರಿಕೆ, ಕಸಕ್ಕೂ ಸೆಸ್, ಜನರ ಆಕ್ರೋಶ. ಬೆಲೆ ಏರಿಕೆ ವಿರುದ್ಧ ಬೀದಿಗಿಳಿದ ಬಿಜೆಪಿ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಪರಿಷತ್ ಸ್ಥಾನದ ಬಗ್ಗೆ ಆಗಿದೆಯಾ ಚರ್ಚೆ, ಹನಿ ಟ್ರ್ಯಾಪ್ ಬಗ್ಗೆನೂ ಮಾತುಕತೆ. ಪಕ್ಷದಿಂದ ಯತ್ನಾಳ್ ಅವರನ್ನ ಹೊರಹಾಕಿದ್ರು ಬಿಜೆಪಿಗೆ ತಪ್ಪದ ತಲೆಬೇನೆ. ಮತ್ತೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಟೀಕಾಸ್ತ್ರ. ಹೊಸ ಪಕ್ಷವನ್ನ ಕಟ್ಟೋ ಸೂಚನೆ ನೀಡಿದ ಯತ್ನಾಳ್. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ವಿವಾದಿತ ವಕ್ಫ್ ತಿದ್ದುಪಡಿ ಮಸೂದೆ ಸಂಸತ್ತಿನ ಎರಡೂ ಸದನಗಳಲ್ಲಿ ಅಂಗೀಕಾರಗೊಂಡಿದೆ. ವಿಪಕ್ಷಗಳ ವಿರೋಧದ ನಡುವೆನೂ ಮಸೂದೆಗೆ ಅಂಕಿತವನ್ನ ಪಡೆಯುವಲ್ಲಿ ಆಡಳಿತ ಪಕ್ಷ ಯಶಸ್ವಿಯಾಗಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ಜನರಿಗೆ ಬೆಲೆ ಏರಿಕೆಯ ಬರ ಎಳೆದಿದೆ. ಒಂದ್ ಕಡೆ ಗ್ಯಾರಂಟಿಯನ್ನ ನೀಡ್ತಾನೆ, ಮತ್ತೊಂದ್ ಕಡೆ ಜನರ ಜೇಬಿಗೆ ಕತ್ತರಿಯನ್ನ ಹಾಕಿದೆ. ಬಸ್ ಪ್ರಯಾಣ ದರ ಏರಿಕೆ ಆಯಿತು, ಮೆಟ್ರೋ ಪ್ರಯಾಣ ದರ ಅಂತೂ ಅತಿ ದುಬಾರಿ ಆಯಿತು. ಈಗ ಹಾಲಿನ ದರ ಏರಿಕೆ ಆಗಿದೆ, ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಆಗಿದೆ. ಈ ಹಣವನ್ನ ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡುವುದಾಗಿ ಸರ್ಕಾರ ಹೇಳ್ತಾ ಇದೆ. ಇದರ ಜೊತೆಗೆ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಆಗಿದೆ. ಇದರ ಜೊತೆ ಮಾಸಿಕ ಶುಲ್ಕ ಏನಿರುತ್ತೆ 20 ರೂಪಾಯಿ ಹೆಚ್ಚಳ ಆಗ್ತಿದೆ. ಹಾಗಾಗಿ 120 ರೂಪಾಯಿ ಇದ್ದಂತ ನಿಗದಿತ ಶುಲ್ಕ ಈಗ 140 ರೂಪಾಯಿಗೆ ಏರಿಕೆ ಆಗಲಿದೆ. ಗೃಹ ಜ್ಯೋತಿ ಬಳಕೆದಾರರು 200 ಯೂನಿಟ್ ಅನ್ನ ದಾಟಿದ್ರೆ ಬೆಲೆ ಏರಿಕೆಯ ಬಿಸಿಯನ್ನ ಅನುಭವಿಸಬೇಕಾಗತ್ತೆ. ಇಷ್ಟೇ ಅಲ್ಲ, ಬಿಬಿಎಂಪಿ ಕಸ ಸಂಗ್ರಹದ ಮಾಸಿಕ ಸೆಸ್ ಕೂಡ ಹೆಚ್ಚಳ ಮಾಡಲಾಗಿದೆ. ವಸತಿ ಕಟ್ಟಡದ ಜೊತೆ ವಾಣಿಜ್ಯ ಕಟ್ಟಡದ ಕಸ ಸಂಗ್ರಹದ ದರ ಕೂಡ ಹೆಚ್ಚೇ ಆಗಿದೆ. ವಾಣಿಜ್ಯ ಕಟ್ಟಡದ 50 ಕೆಜಿ ವರೆಗಿನ ಕಸಕ್ಕೆ 7,000 ರೂಪಾಯಿ, ಹಾಗೆಯೇ ಪ್ರತಿನಿತ್ಯ 100 ಕೆಜಿ ವರೆಗೆ ಕಸಕ್ಕೆ 14,000 ರೂಪಾಯಿ ಸೆಸ್ ಅನ್ನ ಪಾವತಿ ಮಾಡಬೇಕಾಗುತ್ತೆ. ಇದಲ್ಲದೆ ಮುದ್ರಾಂಕ ಶುಲ್ಕ 50 ರೂಪಾಯಿಯಿಂದ 500 ರೂಪಾಯಿಗೆ ಏರಿಕೆ ಆಗಿದೆ. ಅಫಿಡವಿಟ್ ಶುಲ್ಕ 20 ರೂಪಾಯಿಯಿಂದ 100 ರೂಪಾಯಿಗೆ ಏರಿಕೆ ಆಗಿದೆ. ಇಷ್ಟು ಸಾಕಾಗ್ಲಿಲ್ಲ ಅಂತ ಸರ್ಕಾರ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನ ಏರಿಸಿದ್ದು ಪ್ರತಿ ಲೀಟರ್ ಡೀಸೆಲ್ ದರ 2 ರೂಪಾಯಿ ಏರಿಕೆ ಆಗಿದೆ. ಇಷ್ಟೆಲ್ಲ ಬೆಲೆ ಏರಿಸಿದ್ರು ತಮ್ಮ ನೀತಿಯನ್ನ ಸರ್ಕಾರ ಮತದಾರ ಸಚಿವರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ ಅಂತಿದೆ ರಾಜ್ಯ ಸರ್ಕಾರ. ಕಾಲಕಾಲಕ್ಕೆ ಬೆಲೆ ಏರಿಕೆ ಅನಿವಾರ್ಯ ಅಂತ ಹೇಳುವ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಬೆಲೆ ಏರಿಕೆ ನೀತಿ ವಿರುದ್ಧ ಯಾವ ನೈತಿಕತೆಯಿಂದ ಮಾತಾಡಿತ್ತು? ಈಗ ಇವರು ಕೂಡ ಇದನ್ನೇ ಮಾಡ್ತಿರೋದಲ್ವಾ? ಬೆಲೆ ಏರಿಕೆಗೆ ಅನುಗುಣವಾಗಿ ರಾಜ್ಯದ ಜನರ ತಲಾ ಆದಾಯ ಏರಿಕೆ ಆಗ್ತಾ ಇದೆಯಾ? ತಮಗೆ ಬೆಲೆ ಏರಿಕೆ ಆಗಿದೆ ಅಂತ ನೀವೇ ಹೇಳ್ತೀರಿ. ಅದಕ್ಕಾಗಿನೇ ಮುಖ್ಯಮಂತ್ರಿಗಳು, ಸಭಾಧ್ಯಕ್ಷರು, ಸಚಿವರು, ಶಾಸಕರುಗಳ ಸಂಬಳ ಏರಿಕೆ ಆಗತ್ತೆ. ಜನರಿಗೂ ಅದೇ ಬೆಲೆ ಏರಿಕೆ ಆಗ್ತಿದೆ, ಅವರ ಆದಾಯನೂ ಹೆಚ್ಚಾಗಬೇಕು. ಹಾಗಿದ್ರೆ ಮಾತ್ರ ಈ ಬೆಲೆ ಏರಿಕೆಯನ್ನು ಸಹಿಸೋದಕ್ಕೆ ಸಾಧ್ಯ ಅನ್ನೋ ಸಾಮಾನ್ಯ ಜ್ಞಾನ ಇವರಿಗಿಲ್ವಾ? ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೂ 2 ವರ್ಷ ಕಂಪ್ಲೀಟ್ ಆಗಿಲ್ಲ. ಆದರೆ ಇಷ್ಟರೊಳಗೇನೆ ಒಟ್ಟು 3 ಬಾರಿ ಹಾಲಿನ ಬೆಲೆ ಒಟ್ಟು 9 ರೂಪಾಯಿ ಹೆಚ್ಚಾಗಿದೆ. ಮೊದಲೇ ಅಪೌಷ್ಟಿಕತೆ ಕಾಡ್ತಿದೆ. ಈ ಹೊತ್ತಿನಲ್ಲಿ ಏಕಾಏಕಿ 1 ಲೀಟರ್ ಹಾಲಿನ ಬೆಲೆ ಮತ್ತು ಮೊಸರಿನ ಬೆಲೆ 4 ರೂಪಾಯಿ ಹೆಚ್ಚಾದ್ರೆ ಬಡವರು ಹಾಲನ್ನ ಕೊಂಡ್ಕೊಳಕ್ಕಾಗತ್ತಾ? ತಮ್ಮ ಪುಟ್ಟ ಮಕ್ಕಳಿಗೆ ಹಾಲನ್ನ ಉಣಿಸ್ದೆ ಆ ದುಡ್ಡನ್ನ ಉಳಿಸೋಣ ಅಂತ ಹೊರಟ್ರೆ ಮತ್ತೆ ಅಪೌಷ್ಟಿಕತೆ ಕಾಡುತ್ತೆ, ಅದರಿಂದ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಇದೇ ವರ್ತುಲದಲ್ಲೇ ಬಡವರು ಸಾಯ್ಬೇಕಾ? ಈ ಸರ್ಕಾರಗಳಿಗೆ ಕೊಂಚನೂ ಕರುಣೆ ಅನ್ನೋದೇ ಇಲ್ವಾ? ಗ್ಯಾರಂಟಿ ಅನ್ನೋ ಗುರಾಣಿಯನ್ನ ಮತ್ತೆಷ್ಟು ದಿನ ಬಳಸ್ಕೊಳ್ತೀರಾ ಅಥವಾ ಇಟ್ಕೊಳ್ತೀರಾ? ನುಡಿದಂತೆ ನೀವೇನ್ ಹೇಳ್ಕೊಂಡ್ ಬಂದಿದ್ರಿ, ಗೃಹಲಕ್ಷ್ಮಿ ನಿಯಮಿತವಾಗಿ ಮಹಿಳೆಯರ ಕೈ ಸೇರತ್ತೆ ಅಂತ, ಅದಾಗ್ತಾ ಇಲ್ಲ. ನಿಯಮಿತವಾಗಿ ಕೈ ಸೇರ್ತಿಲ್ಲ. ಮತ್ತೆ ನಿಮ್ಮನ್ನ ಮಹಿಳೆಯರು ಬೇಡ್ಕೊಳ್ಬೇಕಾಗಿದೆ. ಗ್ಯಾರಂಟಿ ಯೋಜನೆಗಳು ಒಂದಷ್ಟು ಕುಟುಂಬಗಳನ್ನ ತಲುಪ್ತಿವೆ, ಆದ್ರೆ ಬೆಲೆ ಏರಿಕೆ ಗ್ಯಾರಂಟಿ ಸಹಾಯವನ್ನು ಮೀರಿ ಬೆಳೀತಾ ಇದೆ. ಇನ್ನು ಗ್ಯಾರಂಟಿ ತಲುಪದ ಬಹಳಷ್ಟು ಕುಟುಂಬಗಳು ಇವೆ. ಬೆಲೆ ಏರಿಕೆ ಎಲ್ಲರನ್ನೂ ಸಮಾನವಾಗಿನೇ ಕಾಡುತ್ತೆ. ನರೇಂದ್ರ ಮೋದಿ ಅವರ ತರ ನಿಮ್ಮ ಅಚ್ಚೇ ದಿನ ಬೇಡ, ನಮ್ಗೆ ನಮ್ಮ ಹಳೆಯ ದಿನಗಳನ್ನೇ ವಾಪಸ್ ಕೊಡಿ, ನಿಮ್ ಗ್ಯಾರಂಟಿನೂ ಬೇಡ, ನಿಮ್ ಬೆಲೆ ಏರಿಕೆನೂ ಬೇಡ ಅಂತ ಜನ ಹೇಳುವ ದಿನಗಳು ದೂರ ಇಲ್ಲ. ಸಿದ್ದರಾಮಯ್ಯನವರ 2.0 ಸರ್ಕಾರ ಬಹಳ ಮಂಕಾದಂತೆ ಕಾಣ್ತಿದೆ. ಅಭಿವೃದ್ಧಿನೂ ಇಲ್ಲ, ಆಡಳಿತ ಯಂತ್ರವೂ ಚುರುಕುಗೊಂಡಂತೆ ಕಾಣಿಸ್ತಿಲ್ಲ. ಜನಪರ ಯೋಜನೆ, ಕಾಯ್ದೆ ಜಾರಿಯಲ್ಲೂ ಮೀನಾಮೇಷ ಎಣಿಸ್ತಿರೋದಂತೂ ಸುಳ್ಳಲ್ಲ. ರಾಜ್ಯ ಸರ್ಕಾರ ಹೀಗೆ ಜನರ ಜೇಬಿಗೆ ಕತ್ತರಿ ಹಾಕಿದ್ರೆ ಇನ್ನು ಕೇಂದ್ರದ ಬೆಲೆ ಏರಿಕೆ ನಿತ್ಯ ನಿರಂತರ. ಹೆದ್ದಾರಿ ಪ್ರಾಧಿಕಾರ ಟೋಲ್ ದರವನ್ನ 3% ರಿಂದ 5% ಹೆಚ್ಚಳ ಮಾಡಿದೆ. ರಾಜ್ಯದ ಒಟ್ಟು 66 ಟೋಲ್ ಪ್ಲಾಜಾಗಳಲ್ಲಿನ ದರ ಏರಿಕೆ ವಾಹನ ಸವಾರರನ್ನ ಕಂಗೆಡಿಸಿದೆ. ಕೆಲವು ಕಡೆ ಸರ್ವಿಸ್ ರಸ್ತೆಗಳನ್ನೂ ಬಿಡದೆ ಟೋಲ್ ಹೆಸರಲ್ಲಿ ಜನರನ್ನ ಸುಲಿಗೆ, ದರೋಡೆ ಮಾಡಲಾಗ್ತಿದೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಬಿಜೆಪಿ ಬೀದಿಗಿಳಿದಿದೆ. ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದೆ. ಸಂತೋಷ. ವಿಪಕ್ಷವೊಂದು ನಿಜವಾಗಿಯೂ ಮಾಡಬೇಕಾದಂತ ಜನಪರ ಹೋರಾಟ ಕೆಲಸ ಇದು. ಆದ್ರೆ ಇವರದ್ದೇ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಇವರಿಗೆ ಬಾಯೇ ಹೊರಡುವುದಿಲ್ಲ. ಯಾಕೆ? ರಾಜ್ಯ ಸರ್ಕಾರ ಬೆಲೆ ಏರಿಕೆಗೆ ಕೇಂದ್ರ ಕಾರಣ ಅಂತ ಹೇಳೋದು, ಕೇಂದ್ರ ಸರ್ಕಾರ ನೆಹರು ಕಾರಣ ಅನ್ನೋದು. ಒಟ್ನಲ್ಲಿ ಎಲ್ಲರೂ ಸೇರಿ 5 ವರ್ಷ ಜನರನ್ನ ಮಂಗ ಮಾಡೋದು ರಾಜಕಾರಣ ಅಂದ್ರೆ ಹೀಗೆ ಆಗಿರೋದು.
ಈ ವಾರ ಕಾಂಗ್ರೆಸ್ನೊಳಗಿನ ಬೆಳವಣಿಗೆಗಳನ್ನು ನಾವು ಗಮನಿಸಿದ್ರೆ ಕಾಂಗ್ರೆಸ್ ಒಳಗೆ ತಳಮಳಕ್ಕೆ ಕಾರಣ ಆದಂತಹ ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈ ನಡುವೆ ಸಚಿವ ರಾಜಣ್ಣನವರು ಹಾಗೆಯೇ ಪುತ್ರ ಪರಿಷತ್ ಸದಸ್ಯ ರಾಜೇಂದ್ರ ಕೊಲೆಗೆ ಸುಪಾರಿ ನೀಡಿದ ಪ್ರಕರಣಗಳಲ್ಲಿ ಆರೋಪಿಗಳ ಬಂಧನ ಕೂಡ ಆಗಿದೆ. ರಾಜಕೀಯ ವೈಷಮ್ಯ ಅಥವಾ ಜಿದ್ದು ಕೊಲೆಗೆ ಸುಪಾರಿ ನೀಡುವ ಹಂತಕ್ಕೆ ಹೋಗಿದ್ದು ನಿಜಕ್ಕೂ ಕಳವಳಕಾರಿ ವಿಚಾರ. ಇದನ್ನೂ ಸೇರಿಸಿ ಅಂದ್ರೆ ಈ ವಿಚಾರವನ್ನು ಸೇರಿಸಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಂಪುಟ ವಿಸ್ತರಣೆ, ಪರಿಷತ್ಗೆ ನೇಮಕದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಜೊತೆ ಮಾತನಾಡಿದ್ರು. ದೆಹಲಿಗೆ ಹೋಗಿದ್ರು ಅವರು ಈ ವಾರ. ಇನ್ನೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ರಾಜ್ಯದಲ್ಲಿ 2 ವರ್ಷ ತುಂಬುತ್ತಾ ಇದೆ. ಈ ಹೊತ್ತಿನಲ್ಲಿ ಯಾವುದೇ ಬದಲಾವಣೆ ಬೇಡ ಅನ್ನೋ ಸಂದೇಶ ಹೈಕಮಾಂಡ್ ನಿಂದ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಇನ್ನು ಉಪಮುಖ್ಯಮಂತ್ರಿಗಳು ಕೂಡ ದೆಹಲಿಯಲ್ಲಿ ಇದ್ರು, ಕೇಂದ್ರದ ಮಂತ್ರಿಗಳನ್ನ ಒಟ್ಟಿಗೆ ಭೇಟಿ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯನವರು ಪ್ರತ್ಯೇಕ ಮಾತುಕತೆಯನ್ನೇ ಮಾಡಿದ್ದಾರೆ. ಸದ್ಯದ ಬೆಳವಣಿಗೆಗಳು ಡಿಕೆ ಶಿವಕುಮಾರ್ ಅವರಿಗೆ ಪೂರಕವಾಗಿಲ್ಲ ಅನ್ನೋದನ್ನೇ ತೋರಿಸ್ತಾ ಇದೆ. ಹಾಗಾಗಿನೇ ಸಿಎಂ ಬದಲಾವಣೆ ಕೂಗು ನಿಧಾನಕ್ಕೆ ಮರೆಗೆ ಸರಿದ ಹಾಗೆ ಕಾಣಿಸ್ತಿದೆ. ಈ ವಾರದ ಬಿಜೆಪಿ ಬೆಳವಣಿಗೆಗಳನ್ನ ನಾವು ಗಮನಿಸೋದಾದ್ರೆ ಯತ್ನಾಳ್ ಅವರನ್ನ ಹೊರ ಹಾಕಿದ್ದಾಯ್ತು. ಇನ್ನಾದ್ರೂ ನೆಮ್ಮದಿ ಇರುತ್ತೆ ಅಂತ ಭಾವಿಸಿದ್ದ ರಾಜ್ಯ ಬಿಜೆಪಿಗೆ ಯತ್ನಾಳ್ ಬೆನ್ನು ಬಿಡದ ಬೇತಾಳನಂತೆ ಕಾಡ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಮಾತನಾಡೋಕೆ ಅಪ್ಪ ಮಕ್ಕಳಿಗೆ ಯಾವ ನೈತಿಕತೆ ಇದೆ ಅಂತ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ಈ ನಡುವೆ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ಮಾತಾಡಿದ್ರು. 2028ಕ್ಕೆ ನಾನೇ ಸಿಎಂ ಅಂತಾನು ಹೇಳಿದ್ರು. ಆದ್ರೆ ಇದಕ್ಕೆ ನಂತರ ಸ್ಪಷ್ಟನೆ ಕೊಟ್ಟಂತ ಅದೇ ಬಣದ ರಮೇಶ್ ಜಾರಕಿಹೊಳಿ ಅವರು ಹೊಸ ಪಕ್ಷದ ತೀರ್ಮಾನ ಯತ್ನಾಳ್ರು ಮಾಡಿಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ಆಗ್ತಾ ಇದ್ರು, ಭಿನ್ನರ ಬಣದ ಪ್ರತ್ಯೇಕ ಸಭೆಗಳು ಇನ್ನೂ ನಿಂತಿಲ್ಲ. ಪಕ್ಷದ ತೀರ್ಮಾನವನ್ನ ಒಪ್ತೀವಿ ಅಂತ ಹೇಳ್ತಾನೆ ಹೊಸ ತಂತ್ರವನ್ನ ರಚಿಸ್ತಾ ಇರುವಂತೆ ಕಾಣಿಸ್ತಿದೆ. ವಿಜೇಂದ್ರ ಅವರೇ ಮುಂದುವರೆದ್ರೆ ಮುಂದೆಂದೂ ಕೂಡ ಈ ಭಿನ್ನ ಬಣದ ಮತ್ತು ಟಿಕೆಟ್ ವಂಚಿತರ ರಾಜಕೀಯ ಭವಿಷ್ಯ ಬೆಳಗೋಕೆ ಸಾಧ್ಯನೇ ಇಲ್ಲ. ಹಾಗಾಗಿನೇ ಹೋರಾಟ ಅವರಿಗೂ ಅನಿವಾರ್ಯ. ಈ ನಡುವೆ ಯತ್ನಾಳ್ ಬೆನ್ನಿಗೆ ಪಂಚಮಸಾಲಿ ಸಮುದಾಯ ನಿಂತಿದೆ. ಈಗಾಗಲೇ ಸಮುದಾಯದ ಜಯ ಮೃತ್ಯುಂಜಯ ಸ್ವಾಮೀಜಿ ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ನಡೆದಿದೆ. ಲಿಂಗಾಯತದಲ್ಲಿ ಪ್ರಬಲ ಸಮುದಾಯದ ಸ್ವಾಮೀಜಿನೇ ಯತ್ನಾಳ್ ಅವರ ಬೆನ್ನಿಗೆ ನಿಂತಿರೋದ್ರಿಂದ ಸಮುದಾಯದ ನಾಯಕ ಅಂತ ಗುರುತಿಸಿಕೊಂಡಿರುವ ಯಡಿಯೂರಪ್ಪನವರು ಮತ್ತವರ ಪುತ್ರ ವಿಜೇಂದ್ರ ಮೇಲೆ ಈ ಬೆಳವಣಿಗೆ ಕೊಂಚ ಒತ್ತಡವನ್ನ ತರಬಹುದು. ಒಂದ್ ವೇಳೆ ಏನಾದ್ರೂ ಸಮಾವೇಶ ಯಶಸ್ವಿ ಆದ್ರೆ ಇಡೀ ಸಮುದಾಯ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಜೊತೆ ಇದೆ ಅನ್ನೋದು ಸುಳ್ಳಾಗತ್ತೆ. ಇದು ಕೂಡ ಮುಂದಿನ ಬೆಳವಣಿಗೆಗಳಿಗೆ ಕಾರಣ ಆದ್ರೂ ಕೂಡ ಆಗಬಹುದು. ಇನ್ನು ಈ ವಾರದ ರಾಷ್ಟ್ರ ಮಟ್ಟದ ಪ್ರಮುಖ ಬೆಳವಣಿಗೆಗಳನ್ನ ನಾವು ನೋಡೋದಾದ್ರೆ ರಂಜಾನ್ ಹಬ್ಬ ಮುಗಿತಾ ಇದ್ದಂತೆ ವಿವಾದಿತ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸಂಸತ್ನಲ್ಲಿ ಮಂಡಿಸಲಾಯಿತು. ಆಡಳಿತ ಮತ್ತು ವಿಪಕ್ಷದ ನಾಯಕರು ಬಿಲ್ ಕುರಿತಾಗಿ ಸುದೀರ್ಘವಾಗಿ ತಮ್ಮ ಅಭಿಪ್ರಾಯವನ್ನ ದಾಖಲಿಸಿದ್ರು. ಸುದೀರ್ಘ ಚರ್ಚೆ ಬಳಿಕ ಮಸೂದೆ ಲೋಕಸಭೆ ಹಾಗೆಯೇ ರಾಜ್ಯಸಭೆ ಎರಡರಲ್ಲೂ ಕೂಡ ಅಂಗೀಕಾರ ಆಗಿದೆ. ಮಸೂದೆ ಪರವಾಗಿ ಲೋಕಸಭೆಯಲ್ಲಿ 288 ಮತಗಳು ಬಿದ್ದರೆ ವಿರುದ್ಧವಾಗಿ 232 ಮತಗಳು ಬಿದ್ವು. ವಿಪ್ ಜಾರಿಯ ಹೊರತಾಗಿನೂ ಕಾಂಗ್ರೆಸ್ನ ಸಂಸದೆ ಪ್ರಿಯಾಂಕಾ ಗಾಂಧಿ ಗೈರಾಗಿದ್ರು. ಮಸೂದೆ ಯಾವುದೇ ಧರ್ಮದ ವಿರುದ್ಧವಲ್ಲ ಅಂತ ಹೇಳಿದ ಆಡಳಿತ ಪಕ್ಷ ಇದು ಕ್ರಾಂತಿಕಾರಕ ಬದಲಾವಣೆ ಅಂತ ಪ್ರತಿಪಾದನೆ ಮಾಡಿದೆ. ಆದರೆ ವಿಪಕ್ಷದ ನಾಯಕರು ಜೆಪಿಸಿಯ ಏಕಪಕ್ಷೀಯ ನಿರ್ಧಾರ ಮತ್ತು ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡುವ ಮತ್ತು ಅರಾಜಕತೆ ಸೃಷ್ಟಿಸುವ ಕೋಮು ವಿಭಜನೆ ಮಾಡುವ ಮಸೂದೆ ಇದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿತು. ಮುಸ್ಲಿಮರ ಹಕ್ಕುಗಳನ್ನು ದಮನಿಸಲಾಗ್ತಾ ಇದೆ, ಸಂವಿಧಾನದ ಮೂಲ ತತ್ವದ ಉಲ್ಲಂಘನೆ ಆಗ್ತಿದೆ ಅನ್ನುವ ಅಭಿಪ್ರಾಯಗಳು ಕೂಡ ವ್ಯಕ್ತ ಆದವು. ವಿಪಕ್ಷಗಳು ಈ ಮಸೂದೆಯಲ್ಲಿ ಒಗ್ಗಟ್ಟನ್ನ ತೋರಿಸಿ ಇದರ ವಿರುದ್ಧವಾಗಿ ಮತ ಚಲಾವಣೆ ಮಾಡಿದ್ವು. ಆದರೆ ಇಲ್ಲಿವರೆಗೆ ಜಾತ್ಯತೀತ ಮುಖವಾಡವನ್ನ ಹಾಕಿದ್ದ ಎನ್ಡಿಎ ಮಿತ್ರ ಪಕ್ಷಗಳಾದ ಟಿಡಿಪಿ ಅಂದ್ರೆ ಚಂದ್ರಬಾಬು ನಾಯ್ಡು ನೇತೃತ್ವದ್ದು, ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು, ಆರ್ಎಲ್ಡಿ ಮತ್ತು ಎಲ್ಜೆಪಿ ಜೊತೆ ಜೆಡಿಎಸ್ ಕೂಡ ಮಸೂದೆಗೆ ಬೆಂಬಲವನ್ನ ಸೂಚಿಸಿತು. ವಫ್ನ ಸ್ವಾಯತ್ತತೆಯನ್ನ ಕಿತ್ಕೊಳ್ಳೋದು, ಯಾರು ವಫ್ ಮಾಡಬಹುದು, ಯಾರು ದಾನ ಕೊಡಬಹುದು ಅನ್ನುವ ತಿದ್ದುಪಡಿ, ಜೊತೆಗೆ ವಫ್ ಮಂಡಳಿಗೆ ಮುಸ್ಲಿಮೇತರರನ್ನ ನಾಮನಿರ್ದೇಶನ ಮಾಡೋದು ಸಂಪೂರ್ಣ ಸಂವಿಧಾನ ವಿರೋಧಿ ಅನ್ನೋದು ವಿಪಕ್ಷ ಮತ್ತು ಮುಸ್ಲಿಂ ಸಂಘಟನೆಗಳ ವಾದ ಆಗಿದೆ. ಮತ್ತಿದಕ್ಕೆ ಸಂವಿಧಾನದ ರಕ್ಷಣೆಯೂ ಇರೋದ್ರಿಂದ ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಮತ್ತು ಆ ಮೂಲಕ ನ್ಯಾಯ ಸಿಗುವ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮತ್ತು ಡಿಎಂಕೆ ಈಗಾಗಲೇ ಇದರ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಘೋಷಣೆ ಮಾಡಿವೆ. ವಕ್ಫ್ ಮಂಡಳಿಯಲ್ಲಿ ಭ್ರಷ್ಟಾಚಾರ, ಪಾರದರ್ಶಕತೆ ಇಲ್ಲದೆ ಇರೋದು ಮತ್ತು ಸರಿಯಾದ ಕಾರ್ಯಕ್ಕೆ ಅದು ಬಳಕೆ ಆಗ್ತಿಲ್ಲದೆ ಇರೋದು ನಿಜವೇ ಆಗಿದೆ. ಅದಕ್ಕೆ ಬದಲಾವಣೆಯಂತೂ ಖಂಡಿತ ಅಗತ್ಯ ಇತ್ತು. ಆದರೆ ಅದಕ್ಕಾಗಿ ಇಡೀ ಮಂಡಳಿಯ ಅಸ್ತಿತ್ವವನ್ನೇ ಅಲುಗಾಡಿಸೋದು ಮತ್ತಷ್ಟು ಅರಾಜಕತೆ ಸೃಷ್ಟಿಸುವ ರೀತಿ ಮಸೂದೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮುಸ್ಲಿಮೇತರ ಸದಸ್ಯ ಒಂದ್ ವೇಳೆ ಏನಾದರೂ ಕಟ್ಟರ್ ಹಿಂದುತ್ವವಾದಿ ಆಗಿದ್ರೆ ಅಥವಾ ಆದಿತ್ಯನಾಥ್ ರಾಜ್ಯದಲ್ಲಿ ಎಲ್ಲ ಅಧಿಕಾರ ಜಿಲ್ಲಾಧಿಕಾರಿ ಕೈಗೆ ಹೋದ್ರೆ ಅಲ್ಲಿ ವಫ್ ಆಸ್ತಿ ಅಂತ ಒಂದಾದ್ರೂ ಉಳಿಯೋಕೆ ಸಾಧ್ಯನಾ? ಮತ್ತಷ್ಟು ಬುಲ್ಡೋಸರ್, ಮತ್ತಷ್ಟು ದೊಂಬಿ, ಹತ್ಯೆ, ಎನ್ಕೌಂಟರ್ ನಡೆಯುತ್ತೆ ಅಷ್ಟೇ. ಇದಾಗದಿದ್ದಂತೆ ತಡಿಬೇಕಿದ್ರೆ ರಾಷ್ಟ್ರವ್ಯಾಪಿ ಜನಾಭಿಪ್ರಾಯ ರೂಪಿಸುವ, ಆ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರುವ ಮತ್ತು ಇದೇ ಸಮಯಕ್ಕೆ ಕಾನೂನಾತ್ಮಕ ಹೋರಾಟದ ಅಗತ್ಯ ಖಂಡಿತ ಇದೆ. ಇವಿಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಈ ವಾರದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.